ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಲಂಚದ ಆಸೆಗಾಗಿ ನಕಲಿ ಮರಣ ಪ್ರಮಾಣ ಪತ್ರವನ್ನ ಸೃಷ್ಟಿಸಿದ್ದಾರೆ. ಚಿಕ್ಕನಾಯಕನಹಳ್ಳಿ ತಾಲೂಕು ಕಚೇರಿ ಸಿಬ್ಬಂದಿ ಮೇಲೆ ಮಾಡಿರುವಂತಹ ಆರೋಪ ಇದು. ತಾಲೂಕು ಕಚೇರಿ ನೌಕರನ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಭಾರತೀಯ ದಂಡ ಸಂಹಿತೆ ಅಡಿ ಕ್ರಿಮಿನಲ್ ಕೇಸ್ ದಾಖಲಾಗಿದೆ. ಕಂದಾಯ ಇಲಾಖೆಯ ಡಿ ದರ್ಜೆ ನೌಕರ ಶಿವಕುಮಾರ್ ಅವರ ಅಮಾನತು ಮಾಡಲಾಗಿದೆ. ಉನ್ನತ ಅಧಿಕಾರಿಗಳ ಸಹಿಯನ್ನ ಇವರು ಫೋರ್ಜರಿ ಮಾಡಿರ್ತಾರೆ. ಡಿ ದರ್ಜೆ ನೌಕರ ಚಿಕ್ಕನಾಯಕನಹಳ್ಳಿ ತಹಶೀಲ್ದಾರ್ ಮಮತಾ ಅವರಿಂದ ದೂರು ದಾಖಲಾಗುತ್ತೆ. ಆ ದೂರು ಆಧರಿಸಿ ತುಮಕೂರು ಜಿಲ್ಲಾಧಿಕಾರಿಯಿಂದ ಈ ಆರೋಪಿಯನ್ನ ಅಮಾನತು ಮಾಡಲಾಗಿದೆ. ಈ ಮೊದಲು ಲಂಚಮುಕ್ತ ವೇದಿಕೆ ಈ ನೌಕರನ ವಿರುದ್ಧವಾಗಿ ಧ್ವನಿ ಎತ್ತಿರುತ್ತೆ. ಚಿಕ್ಕನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಸದ್ಯ ಪ್ರಕರಣ ದಾಖಲಾಗಿದೆ. ಅದೆಷ್ಟೇ ರೀತಿಯಾದಂತಹ ಕ್ರಮವನ್ನ ತೆಗೆದುಕೊಂಡ್ರೂ ಕೂಡ ಎಷ್ಟೋ ಜನನ ಅಮಾನತು ಮಾಡಿದ್ರು ಇದೇ ರೀತಿಯಾದಂತಹ ಕೆಲಸಗಳನ್ನ ಮಾಡ್ತಾ ಇರೋರು ಮಾತ್ರ ಕಮ್ಮಿ ಆಗ್ತಾ ಇಲ್ಲ. ಲಂಚದ ಆಸೆಗಾಗಿ ಏನು ಬೇಕಾದ್ರೂ ಮಾಡ್ತಾರೆ. ಅದರಲ್ಲೂ ಕೂಡ ಮರಣ ಪ್ರಮಾಣ ಪತ್ರವನ್ನ ನಕಲಿಯಾಗಿ ಇವರು ಕ್ರಿಯೇಟ್ ಮಾಡಿದ್ದಾರೆ. ತಾಲೂಕು ಕಚೇರಿ ನೌಕರನ ವಿರುದ್ಧವಾಗಿ ಮೊದಲಿಗೆ ಎಫ್ಐಆರ್ ದಾಖಲಾಗತ್ತೆ. ಅದಾದ ನಂತರದಲ್ಲಿ ಈಗ ಅಮಾನತು ಮಾಡಲಾಗಿದೆ. ಕರೆಕ್ಟಾಗಿ ಸೂಟಾಗಿ ಮಾಡಲಿಲ್ಲ ಅಂದರೆ ಯೂಸ್ ಮಾಡಲ್ಲ. ಚಿಕ್ಕನಾಯಕನಹಳ್ಳಿ ತಾಲೂಕಿನ ತಾಲೂಕು ಕಚೇರಿನಲ್ಲಿ ಡಿ ಗ್ರೂಪ್ ನೌಕರ ಶಿವು ಅಂತಕ್ಕಂಥವನು ನಕಲಿ ಮರಣ ಪ್ರಮಾಣ ಪತ್ರಗಳನ್ನು ತಾನೇ ಮೇಲಧಿಕಾರಿಗಳ ಸಹಿಯನ್ನು ಮಾಡಿ ಸೃಷ್ಟಿ ಮಾಡಿದಂಥ ಒಂದು ಪ್ರಕರಣವನ್ನು ಬಯಲಿಗೆಳೆದು 1 ವರ್ಷ ಕಳೆದ್ರೂ ಸಹ ಪೊಲೀಸ್ ಇಲಾಖೆ ಆತನ ಮೇಲೆ ಎಫ್ಐಆರ್ ದಾಖಲಿಸಿ ಅಂತ ತಹಸೀಲ್ದಾರ್ ಕೊಟ್ಟಂಥ ದಾಖಲೆಗಳ ಆಧಾರದ ಮೇಲೂ ಸಹ ಇದುವರೆಗೂ ಎಫ್ಐಆರ್ ಅನ್ನು ದಾಖಲಿಸಿರಲಿಲ್ಲ. ನೂತನವಾಗಿ ಬಂದಂಥ ತಹಸೀಲ್ದಾರ್ ಅವರನ್ನು ನಾವು ಮನವಿ ಮಾಡಿದಾಗ ಅವರು IPC, CRPC, BNSಗಳ ಸೆಕ್ಷನ್ಗಳನ್ನು ಉಲ್ಲೇಖ ಮಾಡಿ ಪೊಲೀಸರೇ ಹೊಣೆಗಾರರಾಗ್ತೀರಾ, ಈತನ ಮೇಲೆ ಎಫ್ಐಆರ್ ಮಾಡದೇ ಇದ್ದರೆ ರಕ್ಷಣೆ ಮಾಡ್ತೀರಾ ಅಂತಕ್ಕಂಥ ನೇರ ಎಚ್ಚರಿಕೆಯನ್ನು ಪೊಲೀಸರಿಗೆ ಕೊಟ್ಟ ಕಾರಣಕ್ಕಾಗಿ ಪೊಲೀಸರು ಖುದ್ದಾಗಿ ತಹಸೀಲ್ದಾರು ಪೊಲೀಸ್ ಸ್ಟೇಷನ್ ಹೋಗಿ ಎಫ್ಐಆರ್ ಮಾಡಿ ಅಂತ ಹೇಳಿದ್ರೂ ದಾಖಲಿಸದೇ ಇದ್ದಂಥ ಪೊಲೀಸರು ಈಗ ತಹಸೀಲ್ದಾರ್ ಅವರು ಕೊಟ್ಟಂಥ ಚಡಿಯೇಟಿಗೆ ಅಂದರೆ ಕಾನೂನಿನ ಚಡಿಯೇಟಿಗೆ ಇವತ್ತು ಅಧಿಕೃತವಾಗಿ ಎಫ್ಐಆರ್ ಮಾಡಿದ್ದಾರೆ. ಇದರ ಹಿಂದೆ ರಾಜಕೀಯ ಪ್ರಭಾವ ಇದೆ. ಪೊಲೀಸರ ಮೇಲೆ ಭ್ರಷ್ಟ ರಾಜಕಾರಣಿಗಳು, ನೀಚ ರಾಜಕಾರಣಿಗಳು ಒಬ್ಬ ಡಿ ಗ್ರೂಪ್ ನೌಕರನನ್ನೂ ಸಹ ರಕ್ಷಣೆ ಮಾಡ್ತಾರೆ ಅನ್ನೋದಕ್ಕೆ ಈ ಪ್ರಕರಣ ಪ್ರತ್ಯಕ್ಷವಾಗಿ ಸಾಕ್ಷಿ ಇದೆ. ಯಾವ ರಾಜಕಾರಣಿಗಳು ಸಹ ಸಂವಿಧಾನದ ಮುಂದೆ ಯಾರೂ ದೊಡ್ಡವರಲ್ಲ. ಆದರೆ ನೀಚರು, ನಾಲಾಯಕ ರಾಜಕಾರಣಿಗಳು ಇವತ್ತು ಸರ್ಕಾರಿ ವ್ಯವಸ್ಥೆಯನ್ನೇ ಹಾಳು ಮಾಡ್ತಾ ಇದ್ದಾರೆ. ದಾಖಲೀಕರಣದ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಹಣ ಇವಾಗ ನಮಗೆ ಕರೆಕ್ಟಾಗಿ ಸೂಟಾಗಿ ಮಾಡಲಿಲ್ಲ ಅಂದರೆ ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿ. ಮಂಜುನಾಥ್, ಲಂಚದ ಆಸೆಗಾಗಿ ಡೆತ್ ಸರ್ಟಿಫಿಕೇಟ್ ಅನ್ನ ಫೇಕ್ ಆಗಿ ಕ್ರಿಯೇಟ್ ಮಾಡ್ತಾರೆ ಅಂತ ಹೇಳಿದ್ರೆ ಇದು ಬಯಲಿಗೆ ಬಂದಿದ್ದು ಹೇಗೆ? ಜೊತೆಗೆ ಒಬ್ಬ ಉನ್ನತ ಅಧಿಕಾರಿಯ ಸಹಿಯನ್ನು ಫೋರ್ಜರಿ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ಖಂಡಿತವಾಗಿಯೂ ದಿವ್ಯಾದಾಸ್, ಈಗ ಏನು ಕಳೆದ 3 ತಿಂಗಳ ಹಿಂದಿನಿಂದಲೂ ಕೂಡ ಈ ತರದೊಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಏನು KRS ಇದನ್ನ ಹೋರಾಟ ಮಾಡ್ತಾ ಇತ್ತು. ಇದು ಸಾಕಷ್ಟು ಸಾಮಾಜಿಕ ಜಾಲತಾಣದಲ್ಲಿ ಇದರ ವಿರುದ್ಧ ಒಂದು ಹೋರಾಟವನ್ನ ಮಾಡ್ತಾ ಇದ್ರು. ಆದ್ರೆ ಇದುವರೆಗೂ ಯಾರು ಕೂಡ ಅದನ್ನ ಕ್ರಮ ಕೈಗೊಂಡಿರ್ಲಿಲ್ಲ. ಆದ್ರೆ ಈಗ ಏನು ತಹಶೀಲ್ದಾರ್ ಮಮತಾ ಅವರು ಏನು ತಾಲೂಕಿಗೆ ಬಂದು ಅವರು ಅಧಿಕಾರ ವಹಿಸಿಕೊಂಡ ನಂತರದಲ್ಲಿ ಈ ಒಂದು ಬೆಳವಣಿಗೆಗಳನ್ನ ಅವರು ಸೂಕ್ಷ್ಮವಾಗಿ ಗಮನಿಸಿ ಏನು ಆ ಒಂದು ಏನು ಅವರ ಆರೋಪಗಳೇನಿತ್ತು, KRS ಪಕ್ಷದ ಒಂದಷ್ಟು ಆರೋಪಗಳೇನಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಪೂರಕವಾಗಿ ಏನು ಅರ್ಜಿದಾರರುಗಳೇನಿದ್ರು ಅವ್ರನ್ನೆಲ್ಲರನ್ನೂ ಕೂಡ ಕರೆಸಿ ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಏನು ಬಸವರಾಜು ಅಂತಕ್ಕಂಥವ್ರು ಮತ್ತು ಇನ್ನೊಬ್ಬ ರಾಜಪ್ಪ ಅಂತಕ್ಕಂಥವ್ರು ಇಬ್ರು ಏನು ಒಂದು ಮರಣ ಪ್ರಮಾಣ ಪತ್ರಗಳನ್ನ ಪಡೆದುಕೊಂಡು ಹೋಗಿದ್ರು, ಅವರುಗಳನ್ನ ಕರೆಸಿ ಒಂದು ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಈ ಒಂದು ಪ್ರಕರಣ ಬೆಳಕಿಗೆ ಬಂದಿರತಕ್ಕಂಥದ್ದು. ಇವರು ಇಬ್ಬರು ಏನು ಫಲಾನುಭವಿಗಳೇನಿದ್ರು ಇವರಿಬ್ಬರು ಕೂಡ ಏನು ತಾಲೂಕ್ ಕಚೇರಿಯಲ್ಲಿ ಬಂದು ವಿಚಾರಣೆಯನ್ನ ಮಾಡ್ತಾ ಇರ್ತಾರೆ. ಒಂದು ಮರಣ ಪ್ರಮಾಣ ಪತ್ರವಾಗಿ ಒಂದು ವಿಚಾರಿಸ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಇದನ್ನ ಕೆಲವರು ಅದನ್ನ ಗಮನಿಸಿ ಈ ಒಂದು ಏನು ನಕಲಿ ಪ್ರಮಾಣ ಪತ್ರಗಳು ಇದು ಏನು ಮಾಡಿರ್ತಕ್ಕಂಥದ್ದನ್ನ ಅವರು ಪತ್ತೆ ಹಿಡಿದು ಈ ವಿಚಾರವಾಗಿ ಒಂದು ಹೋರಾಟವನ್ನ ಮಾಡ್ತಾ ಇದ್ರು. ಇದಾದ ಬಳಿಕ ತಹಶೀಲ್ದಾರ್ ಅವರು ಅವ್ರನ್ನ ಕಚೇರಿಗೆ ಕರೆಸಿ ಒಂದು ವಿಚಾರಣೆಯನ್ನ ತೆಗೆದುಕೊಂಡು ಮತ್ತೆ ವಿಡಿಯೋ ಹೇಳಿಕೆಗಳನ್ನ ತೆಗೆದುಕೊಂಡು ಸಾಕ್ಷಿ ಸಮೇತ ಈಗ ಡಿ ಗ್ರೂಪ್ ನೌಕರ ಶಿವಕುಮಾರ್ ಅಂತಕ್ಕಂಥವನು ಇವರು ಏನು ಕಚೇರಿಯ ಏನು ಗ್ರೇಡ್ 1 ತಹಶೀಲ್ದಾರ್ ಅವರ ಒಂದು ಸಹಿಯನ್ನ ನಕಲು ಮಾಡಿ ಇದನ್ನ ಏನು ಮರಣ ಪ್ರಮಾಣ ಪತ್ರಗಳನ್ನ ನೀಡಿದ್ದಾನೆ. ಸುಮಾರು 4 ಮರಣ ಪ್ರಮಾಣ ಪತ್ರಗಳನ್ನ ಈತ ನೀಡಿದ್ದಾನೆ ಅಂತಕ್ಕಂಥದ್ದಾಗಿ ಈಗ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಈತನ ವಿರುದ್ಧ ಈಗ ತಹಶೀಲ್ದಾರ್ ಈಗ ಚಿಕ್ಕನಾಯಕನಹಳ್ಳಿ ಪೊಲೀಸ್ ಠಾಣೆಗೆ ಈಗ ದೂರನ್ನ ದಾಖಲಿಸಿ ಒಂದು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಸದ್ಯ ಆತನನ್ನ ಈಗ ಅಮಾನತು ಮಾಡಿ ಜಿಲ್ಲಾಧಿಕಾರಿಗಳು ಈಗ ಒಂದು ಆದೇಶವನ್ನು ಕೂಡ ಮಾಡಿರ್ತಕ್ಕಂಥದ್ದು.
ಓಕೆ ಮಂಜುನಾಥ್, ಇದಕ್ಕೂ ಮೊದಲು ಲಂಚಮುಕ್ತ ವೇದಿಕೆ ಕೂಡ ಈ ನೌಕರನ ವಿರುದ್ಧವಾಗಿ ಆರೋಪವನ್ನ ಮಾಡಿರುತ್ತೆ, ಧ್ವನಿ ಎತ್ತಿರುತ್ತೆ. ಆಗ ಕೂಡ ಯಾವುದೇ ರೀತಿಯಾದಂತಹ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಯಾಕೆ ಮುಂದಾಗಿಲ್ಲ? ಖಂಡಿತವಾಗಿಯೂ ದಿವ್ಯದಾಸ್, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈಗ ಈ ಹಿಂದೆ ಏನು ಲಂಚಮುಕ್ತ ವೇದಿಕೆಯವರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ಹೋರಾಟಗಳನ್ನ ಮಾಡಿದ್ದಾರೆ. ಆದ್ರೂ ಕೂಡ ಹಿಂದೆ ಇದ್ದಂತ ಯಾರು ಅಧಿಕಾರಿಗಳು ಕೂಡ ಯಾರು ಇದ್ರ ಬಗ್ಗೆ ಏನು ಗಮನ ಹರಿಸುವಂತ ಒಂದು ಪ್ರಯತ್ನ ಮಾಡಿಲ್ಲ, ಮತ್ತೆ ಕ್ರಮ ಕೈಗೊಳ್ಳುವಂತ ಒಂದು ಪ್ರಯತ್ನಕ್ಕೂ ಕೂಡ ಕೈ ಹಾಕಿರ್ಲಿಲ್ಲ. ಆದ್ರೆ ಈಗ ಏನು ಮಮತಾ ಅವರು, ತಹಶೀಲ್ದಾರ್ ಮಮತಾ ಅವರು ಬಂದು ಅವರು ಈ ಹಿಂದೆನೂ ಕೂಡ ಜಿಲ್ಲೆಯಲ್ಲಿ ಒಂದು ದಕ್ಷ ಅಧಿಕಾರಿ ಅಂತಾನೆ ಹೆಸರಾಗಿದ್ದಂತವ್ರು. ಹಂಗಾಗಿ ಈಗ ಅವರು ಮತ್ತೆ ಅಧಿಕಾರ ವಹಿಸಿಕೊಂಡಂತ ಸಂದರ್ಭದಲ್ಲಿ ಈ ಪ್ರಕರಣವನ್ನ ಸೂಕ್ಷ್ಮವಾಗಿ ಗಮನಿಸಿ ಅದು ಅಧಿಕಾರಿಗಳ ಒಂದು ಸಹಿಯನ್ನ ಒಂದು ಫೋರ್ಜರಿಯನ್ನ ಮಾಡಿರ್ತಕ್ಕಂಥದ್ದು, ಇದನ್ನ ಗಂಭೀರವಾಗಿ ಪರಿಗಣಿಸಿ ಈ ಒಂದು ಪ್ರಕರಣವನ್ನ ಸೂಕ್ಷ್ಮವಾಗಿ ತನಿಖೆಯನ್ನ ನಡೆಸಿದ್ದಾರೆ. ಈ ತನಿಖೆಯಲ್ಲಿ ಒಂದು 4ಕ್ಕೂ ಹೆಚ್ಚು ಒಂದು ಮರಣ ಪ್ರಮಾಣ ಪತ್ರಗಳನ್ನ ಈತ ನೀಡಿದ್ದಾನೆ ಅಂತಕ್ಕಂಥದ್ದಾಗಿ, ಆದ್ರೂ ಒಂದು ಮರಣ ಪ್ರಮಾಣ ಪತ್ರಕ್ಕೆ 5,000 ಒಂದು ಲಂಚವನ್ನ ತೆಗೆದುಕೊಂಡು ಈತ ನೀಡಿದ್ದಾನೆ. ಜೊತೆಗೆ ಈತ ಅಧಿಕಾರಿಗಳಿಗೂ ಕೂಡ ಕೆಲವರಿಗೆ ಒತ್ತಡ ಹಾಕಿದ್ದ ಇದನ್ನ ಮಾಡಿಕೊಡ್ಲಿಕ್ಕೆ ಮರಣ ಪ್ರಮಾಣ ಪತ್ರಗಳನ್ನ. ಆದ್ರೆ ಅದು ಸಾಧ್ಯ ಆಗಿರ್ಲಿಲ್ಲ. ಯಾವಾಗ ಫಲಾನುಭವಿಗಳು ಮೇಲಿಂದ ಮೇಲೆ ಒತ್ತಡವನ್ನ ಹಾಕ್ತಾರೆ ಆಗ ತಕ್ಷಣ ಈತ ಏನ್ ಮಾಡ್ತಾನೆ, ನಕಲಿ ಸಹಿಗಳನ್ನ ಹಾಕಿ ಒಂದು ಮರಣ ಪ್ರಮಾಣ ಪತ್ರಗಳನ್ನ ಈತ ಕೊಟ್ಟಿದ್ದಾನೆ ಅಂತಕ್ಕಂಥ ಮಾಹಿತಿ ಈಗ ತನಿಖೆಯಲ್ಲಿ ಲಭ್ಯವಾಗಿರ್ತಕ್ಕಂಥದ್ದು. ಹೀಗಾಗಿ ಈತನ ವಿರುದ್ಧ ಈಗ ಒಂದು ಪ್ರಕರಣವನ್ನ ದಾಖಲಿಸ್ತಾರೆ. ಆದ್ರೆ ಹಿಂದಿನ ಅಧಿಕಾರಿಗಳು ಇದುವರೆಗೂ ಯಾಕೆ ನಿರ್ಲಕ್ಷ್ಯವನ್ನ ಮಾಡಿದ್ರು ಅಂತಕ್ಕಂಥದ್ದಾಗೂ ಕೂಡ ಒಂದು ತನಿಖೆ ನಡಿಬೇಕಾಗಿದೆ. ಈ ನಿಟ್ಟಿನಲ್ಲಿ ಹಿಂದೆ ಯಾವ ಅಧಿಕಾರಿಗಳಿದ್ರು ಅವರೆಲ್ಲರೂ ಇಂಥ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದಾರಾ ಇಲ್ವಾ ಅಂತಕ್ಕಂಥದ್ದಾಗೂ ಕೂಡ ಒಂದು ತನಿಖೆಯನ್ನ ನಡೆಸಿ ಒಂದು ಕ್ರಮ ಕೈಗೊಳ್ಬೇಕಾಗಿದೆ. ದಿವ್ಯದಾಸ್. ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ.